ಸುಮಿತ್ ಮೇಸ್ತ್ರಿ ಈ ಕಣ್ಣುಗಳಿಗೆ ಸದಾ ನೀರಡಿಕೆ ಅಂತ ಅವರ ಸಂಕಲನದ ಹೆಸರು. ಸದಾ ನೀರಡಿಕೆ ಎಂದಾಗ ನಮ್ಮ ಬೆಂಗಳೂರು ಮಹಾನಗರದ ನೀರಡಿಕೆಯ ಬಗ್ಗೆ ಇವತ್ತು ನಾಗೇಶ್ ಹೆಗಡೆಯವರು ಪ್ರಜಾವಾಣಿಯಲ್ಲಿ ಬರೆದ ಲೇಖನ ನೆನಪಾಗ್ತದೆ, ಭಯ ಆಗ್ತದೆ. ಕಾವೇರಿ ನೀರನ್ನು ನುಂಗಿ ನೀರು ಕುಡಿದ ಬೆಂಗಳೂರು ಮಹಾನಗರ ಈಗ ಶರಾವತಿಯ ಮೇಲೆ ಕಣ್ಣು ಹಾಕ್ತಾ ಇದೆ ಅಂದರೆ ಅದರ ಭವಿಷ್ಯದ ಅಪಾಯಗಳೇನು ಅಂತ ನಾಗೇಶ್ ಹೆಗಡೆಯವರು ಇವತ್ತು ಬರೆದಿದ್ದಾರೆ. ಈ ಸುಮಿತ್ ಮೇಸ್ತ್ರಿಯವರ ಮೊದಲ ಸಂಕಲನ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂಕಲನ ನನಗೆ ಓದಲು ಸಿಕ್ಕಿಲ್ಲ. ಯಾಕಂದರೆ ನಾನು ಆನ್ಲೈನ್ನಲ್ಲಿ ತರಿಸುವುದಿಲ್ಲ, ನಮಗೆ ಹೆದರಿಕೆ ಆಗ್ತದೆ. ಎಲ್ಲಿ ಕ್ಲಿಕ್ ಮಾಡಿದರೆ ನಮ್ಮ ಪೆನ್ಷನ್ ಎಲ್ಲ ಹೋಗ್ತದೋ ಅಂತ. ದಿನಾಲೂ ಪತ್ರಿಕೆಯಲ್ಲಿ ಅಂಥದ್ದೇ ಸುದ್ದಿ ಬರ್ತದೆ. ಮತ್ತು ನಮ್ಮ ಪುಸ್ತಕದ ಅಂಗಡಿಗಳಿಂದ ಈಗ ಕವನ ಸಂಕಲನಗಳನ್ನು ಗಡೀಪಾರು ಮಾಡಲಾಗಿದೆ. ಯಾವುದೇ ಪುಸ್ತಕದ ಅಂಗಡಿಯಲ್ಲಿ ಸರ್ ನಾವು ಕವನ ಸಂಕಲನ ಇಡುವುದಿಲ್ಲ ಅಂತಾರೆ. ಮೊನ್ನೆ ಅಪರೂಪಕ್ಕೆ ನನಗೆ ಸುಕನ್ಯಾ ಕಳಸ ಅವರು ಇವತ್ತು ಹೇಳಿದ ಅನುವಾದ ಸಂಕಲನ ಸಿಕ್ಕಿತು. ಆಶ್ಚರ್ಯ ಆಯ್ತು ನನಗೆ, ಕವನ ಸಂಕಲನ ಇಟ್ಟಿದ್ದಾರಲ್ಲ. ಅವರ ಮೊದಲ ಸಂಕಲನದ ಹೆಸರು ಸುಮಿತ್ ಮೇಸ್ತ್ರಿ ಅವರದ್ದು ಥಟ್ ಅಂತ ಬರೆದು ಕೊಡುವ ರಶೀದಿ ಅಲ್ಲ ಕವಿತೆ ಅಂತ. ಥಟ್ ಅಂತ ಬರೆದು ಕೊಡುವ ರಶೀದಿ ಅಲ್ಲ ಕವಿತೆ ಅಂತ ಅವರ ಸಂಕಲನದ ಹೆಸರು. ವಿಜಯಪುರ ಜಿಲ್ಲೆಯ ಹಲಸಂಗಿಯವರು ಶಾಲೆಯಲ್ಲಿ ವಿಜ್ಞಾನ ಅಧ್ಯಾಪಕರು. ಒಂದು ಸುಗಮ ಅಂತ ಹೇಳುವ ಒಂದು ಅಂತರ್ಜಾಲ ಪತ್ರಿಕೆಯ ಬಳಗದಲ್ಲಿದ್ದಾರೆ. ಮೇತ್ರಿಯವರ ಈ ಕಣ್ಣುಗಳಿಗೆ ಸದಾ ನೀರಡಿಕೆ 1923ರಲ್ಲಿ ಹಲಸಂಗಿಯ ಸುಗಮ ಪುಸ್ತಕ ಇದನ್ನು ಪ್ರಕಟಿಸಿದೆ. ಈ ಹೊಸ ತಂತ್ರಜ್ಞಾನವನ್ನು ಅವರು ಚೆನ್ನಾಗಿ ಬಳಸಿದ್ದಾರೆ. ಅವರ ಕವನ ಓದುವಾಗ ನೀವು QR ಕೋಡು ಸ್ಕ್ಯಾನ್ ಮಾಡಿದರೆ ಯೂಟ್ಯೂಬಿನಲ್ಲಿ ಅವರು ವಾಚನ ಮಾಡಿದ್ದು ಸಿಗ್ತದೆ. ಇಂಥ ತಂತ್ರಜ್ಞಾನವನ್ನು ಕೂಡ ಆ ಮುದ್ರಣದಲ್ಲಿ ಅವರು ಬಳಸಿದ್ದಾರೆ. ಅವರ ಮುನ್ನುಡಿಯ ಹೆಸರು ಈ ಕಣ್ಣುಗಳು ಮತ್ತು ಇರುವೆಗೂಡಿನ ಬಾಯಿ ತೆರೆದ ನೆಲದ ಮಾತು. ಮನುಷ್ಯ ಕೇಂದ್ರಿತವಾದ ದರ್ಶನವನ್ನು ಮೀರಿ ಲೋಕವನ್ನು ಅನುಭವಿಸುವ ಹೊಯ್ದಾಟದ ಮಬ್ಬಿನಲ್ಲಿರುವಾಗಲೇ ಕಾವ್ಯ ನನ್ನ ಕೈ ಹಿಡಿದು ನಡೆಸಿದೆ ಅಂತ ಅವರು ಹೇಳ್ತಾರೆ. ಅಧ್ಯಾತ್ಮದ ಗವಿಯೊಳಗೆ ಬೆಳಕ ಕಾಣಲು ಹಂಬಲಿಸಿದವ ನಾನು ಅಂತ ಹೇಳಿಕೊಡ್ತಾರೆ. ಆತ್ಮಭಾವದ ಆಚೆ ಜೀವಭಾವದ ಈಕೆ, ಈ ಏಕೈಕ ಗ್ರಹ, ಪಾದುಕೆ ಪುಷ್ಪ, ಧ್ಯಾನಕ್ಕೆ ಗುಹೆ ಬೇಕಿಲ್ಲ ಇಂಥ ಹಲವು ಕವನಗಳಲ್ಲಿ ಗಮನ ಸೆಳೀತವೆ. ಉದಾಹರಣೆಗೆ ಒಂದು ಚಿಕ್ಕ ಕವನವನ್ನು ಮಾತ್ರ ನಾನಲ್ಲಿ ಓದಿ ಹೇಳ್ತೇನೆ. ಈ ಏಕೈಕ ಗ್ರಹ ಅಂತ. ಈಗೀಗ ನಮ್ಮದೇ ಮುಖವನ್ನು ನಾವಿಲ್ಲಿ ಧರಿಸುವುದು ಕಷ್ಟವಾಗಿರುವಾಗ ವಾಸಕ್ಕೆ ಯೋಗ್ಯವಾದ ಈ ಏಕೈಕ ಗ್ರಹ ಬೊಗಸೆ ತುಂಬ ಮಲ್ಲಿಗೆಯನ್ನಲ್ಲ, ಮದ್ದುಗುಂಡುಗಳನ್ನೇ ಗರ್ಭಧರಿಸಿ ತಿರುಗುತ್ತಿದೆ. ದುಃಖದ ಕಟ್ಟೆ ಒಡೆಯುವುದು ಏಕೆ ಎಂದು ಗೊತ್ತಿಲ್ಲ. ಎದೆಯೊಡೆದ ಮೋಡ ಧರಾಕಾರ ಸುರಿಸುತ್ತದೆ ಶೋಕ. ಭೂಮಂಡಲವೇ ಈಗೊಂದು ಒದ್ದೆಯಾದ ಸೆರಗು. ಭೂಮಂಡಲವೇ ಈಗೊಂದು ಒದ್ದೆಯಾದ ಸೆರಗು. ಈ ಸಾಲು ಓದುವಾಗ ನನಗೆ ತಿರುಮಲೇಶ್ವರ ಒಂದು ಸಾಲು ನೆನಪಾಯಿತು. ಮೇತ್ರಿ ಅವರೇ, ರಕ್ಕಸ ತಂಗಡಿಯ ದುಃಖ ಪುಸ್ತಕದ ಅಂಗಡಿಯಲ್ಲಿ ಹೋದೀತೆ ಅಂತ ತಿರುಮಲೇಶ್ ಹೇಳ್ತಾರೆ. ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಉಕ್ರೇನು, ಇಸ್ರೇಲು, ಪ್ಯಾಲೆಸ್ಟೈನು, ಗಾಜಾ ಸೈನಿಕರ ವಧೆ ಮಾತ್ರ ಅಲ್ಲ, ಮಹಿಳೆಯರು, ಆಸ್ಪತ್ರೆಯಲ್ಲಿರುವ ರೋಗಿಗಳು, ನಿರಾಶ್ರಿತರ ಶಿಬಿರದಲ್ಲಿರುವವರು, ಹಸುಗೂಸು ಕಂದಮ್ಮಗಳನ್ನು ಕೊಲ್ಲುವಂಥ ಒಂದು ನರಮೇಧ. ಯಾವಾಗ 3ನೇ ಮಹಾಯುದ್ಧ ಆರಂಭ ಆಗ್ತದೆ ಅಂತ ಹೇಳುವಂಥ ಒಂದು ಭಯಾನಕ ಲೋಕದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ. ಸುಮಿತ್ ಮೇಸ್ತ್ರಿ ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಪಲಾಯನವಾದ ಮಾತಾಡುವ ಕವಿಯಲ್ಲ. ಅವರು ಹೇಳ್ತಾರೆ, ಕತ್ತಲೆಯನ್ನು ಗೆಲ್ಲುವ ಹಂಬಲ ಉಳ್ಳವರು ಸದಾಕಾಲವೂ ಒಂದು ಸಣ್ಣ ಹಣತೆಯನ್ನಾದರೂ ಹಚ್ಚಿಟ್ಟಿರಬೇಕು ಮತ್ತು ಕಾಲವನ್ನು ಎಣಿಸುತ್ತಾ ನಿರಂತರವಾಗಿ ಕಗ್ಗತ್ತಲ ರಾತ್ರಿಗಳನ್ನು ಉರಿಸುತ್ತಿರಬೇಕು. ಇಂಥ ಆಶಾವಾದದ ಕವಿಯವರು. ಮೊನ್ನೆ ಅವರು ಹೇಳಿದರು, ನನ್ನ ಕವನ ಸಂಕಲನದ ಬಗ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಹೇಳಿ ಸರ್ ಅಂತ. ಮೊನ್ನೆ ಕಳೆದ ವಾರ ಬೆಂಗಳೂರಲ್ಲಿ ಬುಕ್ ಬ್ರಹ್ಮದವರ ಒಂದು ಬಹಳ ಒಳ್ಳೆಯ ದಕ್ಷಿಣ ಭಾರತ ಮಟ್ಟದ ಒಂದು ಸಾಹಿತ್ಯ ಸಮ್ಮೇಳನ ನಡೆಯಿತು. ಅಲ್ಲಿ ಒಂದು ಕಾವ್ಯ ಸಂವಾದದಲ್ಲಿ ಒಂದು ಮಾತು ಬಂತು,
ಈಗಿನ ಮುನ್ನುಡಿಗಳಲ್ಲಿ ಬರೇ ಪ್ರಶಂಸೆ, ಅತಿ ಪ್ರಶಂಸೆ, ಕವಿಗಳನ್ನು ದಾರಿ ತಪ್ಪಿಸುವಂಥ ಪ್ರಶಂಸಾ ಪ್ರವಾಹ ಇದೆ ಅಂತ ಯಾರೊಬ್ಬರು ಕವಯಿತ್ರಿಗೆ ಹೇಳಿದರು. ಆದರೆ ಮೇಸ್ತ್ರಿಯವರ ಭಾಗ್ಯ ಏನಂದರೆ ಒಳ್ಳೆಯ ಮುನ್ನುಡಿಯನ್ನು ಇಬ್ಬರು ಬರೆದಿದ್ದಾರೆ. ನಮ್ಮ ಕಾಲದೊಬ್ಬರು ಬಹಳ ಒಳ್ಳೆಯ ಹಿರಿಯ ಕವಯಿತ್ರಿ ಲಲಿತಾ ಸಿದ್ದಬಸವಯ್ಯ ಮತ್ತು ಬಸವರಾಜ ಕಲ್ಗುಡಿಯವರು ಅವರಿಗೆ ಮುನ್ನುಡಿ ಬರೆಕೊಟ್ಟಿದ್ದಾರೆ. ಕಲ್ಗುಡಿಯವರನ್ನು ಮಾತು ಹೇಳ್ತಾರೆ, ಕಾವ್ಯದಲ್ಲಿ ಸಂದಿಗ್ಧತೆ, ಆಂಬಿಗ್ಯೂಟಿ, ಅಸ್ಪಷ್ಟತೆ ಅದು ಅತಿಯಾದರೆ ಅಪಾಯ, ಮೇಸ್ತ್ರಿ ಇದನ್ನು ಗಮನಿಸಬೇಕು ಅಂತ. ನಾನು ಅದಕ್ಕೆ ದನಿಗೂಡಿಸ್ತಾ ಇದ್ದೇನೆ. ಯಾಕಂದರೆ ಕಾವ್ಯ ಅದು ಬೆಳಗಿನ ವಚನ ಆದರೆ ಸರಿ, ಅದು ಬೆಳಗಿನ ವಚನ ಹೋಗಿ ಒಗಟಾದರೆ ಆ ಒಗಟಿನ ಕೀಲಿಕೈ ಗೊತ್ತಿಲ್ಲದಿದ್ದರೆ ಸಹೃದಯರು ದೂರ ಹೋಗ್ತಾರೆ. ಆದ್ದರಿಂದ ನನಗೆ ಸ್ವಲ್ಪ ತಿರುಮಲೇಶ್ವರ ಮಾರ್ಗ ನನಗೆ ಇತ್ತೀಚೆಗೆ ಇಷ್ಟ ಆದದ್ದು. ಅದರಿಂದ ತಿರುಮಲೇಶ್ವರ 2 ಸಾಲು ನೆನಪು ಮಾಡಿಕೊಳ್ತೇನೆ. ಸ್ಪಷ್ಟತೆಗೋಸ್ಕರ ಹಂಬಲಿಸುವವರೇ ಕೇಳಿ, ಅಸ್ಪಷ್ಟ ಚಿತ್ರಗಳು ಸ್ಪಷ್ಟ ಚಿತ್ರಗಳಿಗಿಂತ ಆಕರ್ಷಕ. ಅಸ್ಪಷ್ಟ ಚಿತ್ರಗಳು ನಿಮ್ಮನ್ನು ಎಚ್ಚರಗೊಳಿಸುತ್ತವೆ, ಸ್ಪಷ್ಟ ಚಿತ್ರಗಳು ಜೋಗುಳ ಹಾಡುತ್ತವೆ. ನನ್ನ ಮಾತಿನ ಮುಕ್ತಾಯಕ್ಕೆ ಬರ್ತಾ ಇದ್ದೇನೆ. ಅವರ ಆರಂಭದಲ್ಲೇ ತನ್ನ ಊರಿನ ಕವಿ ಹಲಸಂಗಿ ಚೆನ್ನಪ್ಪನವರನ್ನು ನೆನಪು ಮಾಡ್ಕೊಳ್ತಾರೆ, ಮಧುರಚನ್ನರನ್ನು. ಆದರೆ ನನ್ನ ಕಾವ್ಯ ಮಧುರಚನ್ನರ ಅನುಕರಣೆ ಆಗಬಾರದು ಎಂಬ ಎಚ್ಚರ ಅವರಲ್ಲಿದೆ. ಬೇಂದ್ರೆ ಮಧುರಚನ್ನರ ಬಗ್ಗೆ ಕವನಗಳನ್ನು ಬರೆದಿದ್ದಾರೆ, ಅವರ ಬಗ್ಗೆ ಲೇಖನವನ್ನು ಬರೆದಿದ್ದಾರೆ. ಬೇಂದ್ರೆ ಹೇಳಿದ ಒಂದು ಮಾತು ನೆನಪಾಗ್ತದೆ, ಮಧುರಚನ್ನರನ್ನು ಹೂತಿಲ್ಲ ಬಿತ್ಯಾರ.